ಹೇಳಿಕೆ ಅಂತ ಗಮನಿಸಿದೆ ಸರ್. ಕಾರ್ ಖರೀದಿ ಡೀಸೆಲ್ ಆಯಿತು ಮತ್ತು ಗೋಲ್ಡನ್ ಕೂಡ ಕಡಿಮೆ ಮಾಡಬೇಡಿ ಒಂದು ವರ್ಷ ಅಂತ ಮೋದಿಯವರ ಹೇಳಿಕೆಯನ್ನು ನಿನ್ನೆ ಗಮನಿಸಿದ್ದೀವಿ. ಇದರಲ್ಲೇನು ಆಶ್ಚರ್ಯ ಇಲ್ಲ. ಇದು ಹೇಳಿಕೆ ಬಂದೇ ಬರ್ತಂತ ಗೊತ್ತಿತ್ತು. ಆದರೆ ಅವರು ಹೇಳೋ ರೀತಿ ದೇಶಕ್ಕೆ ಅವ್ರದ್ದೇನು ಪ್ರೆಸೆಂಟೇಷನ್ ಐತಲ್ಲ ಅದಷ್ಟೇ ಡಿಫ್ರೆಂಟ್ ಐತಿ. ಅವ್ರ ಪರಿಸ್ಥಿತಿ ಸೇಮ್. ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಹೇಳಿಬಿಟ್ಟಿದ್ರು, ಮುಂದೊಂದು ದಿವಸ ಸಂಕಷ್ಟ ಬರುತ್ತೆ, ನೀವು ಮುನ್ನೆಚ್ಚರಿಕೆ ವಹಿಸಿ ಅಂತೇಳಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾವಾಗಲೂ ಕೂಡ ಮೊನ್ನೆ ಇದರಲ್ಲಿ ಕೂಡ ಚರ್ಚೆ ಆಗಿತ್ತು. ಮೊನ್ನೆ ವಿಶೇಷ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಯ ಕೇಳಿದ್ರು. ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದೆಂಥ ಕಠಿಣ ಪರಿಸ್ಥಿತಿ ಬರುತ್ತೆ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಭಾಳಷ್ಟು ವೇದಿಕೆಯಲ್ಲಿ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಕೂಡ ಹೇಳಿದ್ದಾರೆ. ಆದರೆ ಮೋದಿಯವರು ಭಾಳಷ್ಟು ಚುನಾವಣೆಯಲ್ಲಿ ಭಾಳಷ್ಟು ಬ್ಯುಸಿ ಇದ್ದರು ನಮ್ಮ ಪ್ರಧಾನಮಂತ್ರಿಗಳು. ಅವ್ರಿಗೆ ದೇಶದ ಅಭಿವೃದ್ಧಿ ಅಂದ್ರೆ ಪಕ್ಷ ಅಭಿವೃದ್ಧಿ ಆಗಿಬಿಟ್ರೆ ದೇಶ ಅಭಿವೃದ್ಧಿ ಅನ್ಕೊಂಬಿಟ್ಟಾರ. ಅವ್ರು ಪಕ್ಷ ಗೆದ್ದುಬಿಟ್ರೆ, ಚುನಾವಣೆ ಗೆದ್ದುಬಿಟ್ರೆ ದೇಶ ಅಭಿವೃದ್ಧಿ ಆದಂಗೆ. ಆದ್ರೆ ಪರಿಸ್ಥಿತಿ ಇವತ್ತೇನಾಗಿದೆ, ಇದು ಸಡನ್ನಾಗಿ ಬಂದಿರೋದ? ಇದೇನು ಸಡನ್ನಾಗಿ ಬಂದಿರೋದ? ಇದು ಬರುತ್ತೆ ಅನ್ನೋ ಪರಿಸ್ಥಿತಿ ಗೊತ್ತಿತ್ತು, ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಬೇಕಿತ್ತು. ಇವತ್ತು ಆ ಕ್ರಮ ವಹಿಸಲಾರ್ದ ಬಂದು ದೇಶದ ಜನತೆ ಭಾಳ ಸುಂದರವಾಗಿ ಮಾತಾಡ್ತಾರೆ. ನೀವು ದೇಶದ ಆರ್ಥಿಕತೆಗೆ ನಮಗೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ, ಮದುವೆ ಮಾಡಬೇಡಿ, ಬಂಗಾರ ತಗೋಬೇಡ್ರಿ, ನೀವು ಹೊರಗಡೆ ಹೋಗಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿರಿ. ಇವತ್ತು ಜನ ಅವ್ರು ಹೇಳ್ದಂಗೆ ಬದುಕಬೇಕಾಗೈತಿ. ಇವತ್ತು ಏನಿಲ್ಲ, ಇವತ್ತು ಅರ್ಥವ್ಯವಸ್ಥೆ ಹದಗೆಟ್ಟೋಗೈತಿ. ನೀವು ಡೀಸೆಲ್ ಪೆಟ್ರೋಲ್ ಇಲ್ಲ, ಸಿಲಿಂಡರ್ ಗ್ಯಾಸ್ ಇಲ್ಲ. ಇವತ್ತು ಮದುವೆ ಮಾಡ್ಕೋಬೇಕಾದ್ರೆ ಸಿಲಿಂಡರ್ ಗ್ಯಾಸ್ ನೋಡ್ಕೊಂಡು ಮಂದಿ ಕರಿಬೇಕು ಜನ, ಅಂಥ ಪರಿಸ್ಥಿತಿ ಐತಿ. ಇವತ್ತು ಜನ ಕರಿಬೇಕು, ಎಷ್ಟು ಜನ ಕರಿಬೇಕಂತ ಡಿಸೈಡ್ ಮಾಡ್ಬೇಕಾರ ನಮ್ಗೆ LPG ಸಿಗುತ್ತಾ ಇಲ್ಲ, ಸಿಲಿಂಡರ್ ಸಿಗುತ್ತಾ ಇಲ್ಲ ನೋಡ್ಕೊಂಡು ಜನ ಕರಿಬೇಕು. ಇವತ್ತು ಎಲ್ಲನೂ ಅವರೇ ಡಿಸೈಡ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ದೇಶ ನಡಿಬೇಕು. ಇವತ್ತು ಈಗ ನಾವು ಹಿಂದಕ್ಕೆ ಇತಿಹಾಸದಾಗ ಓದ್ತೀವಿ, ತೊಗಲಕ್ ದರ್ಬಾರ್ ಅಂತೇಳಿ. ನಾವು ಇತಿಹಾಸದಾಗ ಓದ್ತೀವಿ. ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕಿತ್ತು. ಅವಾಗ ರಾಜ್ಯ ಅಲ್ಲಿ ಶಿಫ್ಟ್ ಮಾಡಿ, ಇಲ್ಲಿಗೆ ಶಿಫ್ಟ್ ಮಾಡಲಿ, ತೊಗಲಿನ ನೋಟ್ ಮಾಡಿದ್ರು, ಮತ್ತು ಇವನು ಚೇಂಜ್ ಮಾಡಿದ್ರು, ಇತಿಹಾಸದಾಗ ಓದ್ತೀವಿ. ಇವತ್ತು BJP ಅವ್ರು ಹಂಗೆ, ನೀವು ಇಷ್ಟೇ ಮಂದಿ ಕರ್ಕೊಂಡು ಮದುವೆ ಮಾಡಿರಿ, ನೀವು ಹಿಂಗೆ ಮದುವೆ ಮಾಡಿರಿ, ನೀವು ಹಿಂಗೆ ಕೆಲಸ ಮಾಡಿರಿ, ನೀವು ಊರಿಗೆ ಹೋಗ್ಬೇಡ್ರಿ, ನೀವು ಬಂಗಾರ ತಗೋಬೇಡ್ರಿ, ಉದ್ಯೋಗ ಖಾತ್ರಿ ಕೆಲಸ ಮಾಡಬೇಡ್ರಿ. ಜನ ಬದುಕಬೇಕು ಹಿಂಗೆ. ಇವತ್ತು ರಾಹುಲ್ ಗಾಂಧಿ ಅವರು ಹಿಂದೆ ಒಂದು ಎಚ್ಚರಿಕೆ ಕೊಟ್ಟಿದ್ರು ಅಂತ ಹೇಳಿದ್ರಿ, ಚರ್ಚೆ ಮಾಡಿ ಅವಾಗ ಎಚ್ಚರಿಕೊಳ್ಳಿಲ್ಲ ಅಂತ ಪ್ರಧಾನಿ ಅವರು. ಅವ್ರು ಚುನಾವಣೆಯಲ್ಲಿ ಬ್ಯುಸಿ ಇದ್ರು. ಚುನಾವಣೆ ಗೆದ್ದುಬಿಟ್ರೆ ಅವ್ರ ಪಕ್ಷ ಅಭಿವೃದ್ಧಿ ಆಗಿಬಿಟ್ರೆ ದೇಶದ ಅಭಿವೃದ್ಧಿ. ಇದು BJPದು ಒಂದೇ ಧ್ಯೇಯ. ಈಗ ವಿರೋಧ ಪಕ್ಷನ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ, ಗಣನೆಗೆ ತಗೊಳ್ತಾ ಇಲ್ಲ. ವಿರೋಧ ಪಕ್ಷ ಏನು ಬೇಡ, ಜನರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಜನರಿಗೆ ತೊಂದರೆ ಇಲ್ಲಾರ್ದಂಗೆ ನೋಡಲಿ. ನಾವು ಹೋರಾಟ ಮಾಡೋದು ಯಾರು